ವಿಚಾರಗಳು ಮುಟ್ಟಿಸೋಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಇವತ್ತು ನಾಗೇಂದ್ರ ವಿಷಯ ನಿಮಗೆ ವಿಧಾನ ಪರಿಷತ್ನಲ್ಲಿ ಸಿ ಟಿ ರವಿರವರು ಸ್ಟಾರ್ ಕ್ವಶನ್ ಮಾಡಿ ಮೊದಲನೇ ದಿವಸನೇ ಕ್ವಶನ್ ಬಂದಿದೆ. ಸುಮಾರು ಕನ್ಸರ್ನ್ ಮಿನಿಸ್ಟ್ರು ಇವರು ನಮ್ಮ ಚಳ್ಳಕೆರೆ ರಘುಮೂರ್ತಿಯವರು ಸುಮಾರು 22 ಪುಟ ಉತ್ತರವನ್ನು ಕೊಟ್ಟಿದ್ದಾರೆ. ಭಾಳ ಸ್ಪಷ್ಟವಾಗಿದ್ದಾರೆ ಎಲ್ಲಿಂದ ಪ್ರಕರಣ ಸ್ಟಾರ್ಟ್ ಆಯಿತು, ಏನೇನಾಯಿತು, ಏನೇನು ತನಿಖೆ ಆಯಿತು, ಯಾವ ಹಂತಕ್ಕೆ ಬಂತು ಅಂತೇಳಿ. ಸೊ ನೀವೇನಾದ್ರು ನಾಗೇಂದ್ರನ ಅಥವಾ ತಪ್ಪುಗಳಿದ್ದಿದ್ರೆ ಅಲ್ಲಿ ನಿಮಗೆ ಚರ್ಚೆ ಮಾಡೋದಕ್ಕೆ ಅದೊಂದು ವೇದಿಕೆ, ಸರ್ಕಾರದ ವೈಫಲ್ಯಗಳನ್ನ ಪಟ್ಟಿ ಮಾಡೋವಂಥದ್ದು ಅಥವಾ ನೀವೇನು ಆರೋಪಗಳು ಮಾಡೋಕ್ಕೆ ಅವಕಾಶಗಳಿತ್ತು ಅದೆಲ್ಲ ಮಾಡೋಂಥಕ್ಕೆ ಅವಕಾಶ ಇತ್ತು. ಆದರೆ ಅವ್ರು ಯಾವತ್ತೂ ಅದನ್ನು ಮಾಡಲಿಲ್ಲ. ವಿಧಾನಸಭೆ ಒಳಗಡೆ ಆಗಲಿ ವಿಧಾನ ಪರಿಷತ್ತಲ್ಲಾಗಲಿ ತಾವು ಮಾತಾಡ್ತಾ ಇನ್ನೊಂದು ಮಾತನ್ನು ಹೇಳಿದ್ರಿ, ಬಿ ಜೆ ಪಿಯವರೆಲ್ಲ ಒಟ್ಟಾಗಿದ್ದವರೆಲ್ಲ ಒಂದಾಗ್ಬಿಟ್ಟವ್ರೆ ಅಂತೇಳಿ. ಅಲ್ಲ, ಬಿಕ್ಕಟ್ಟಿನಲ್ಲಿದ್ದ ಬಿಜೆಪಿಗೆ ಒಗ್ಗಟ್ಟಾಗಲು ಮತ್ತೆ ತಿರುಗಿ ಬೀಳೋದಕ್ಕೆ ಒಂದು ಅವಕಾಶ ಕೊಟ್ರಿ. ಅವರೆಲ್ಲ ಬೇರೆ ಬೇರೆ ಕಡೆ ಅವ್ರವ್ರದೇ ಪರಿಸ್ಥಿತಿಗಳನ್ನ ನಿಭಾಯಿಸ್ತಾ ಇದ್ರು. ಬಾಬು ಸರ್, ನೀವೇನ್ ಮಾಡ್ಬಿಟ್ರಿ, ನೀವು ಹಠ ಮಾಡಿದ್ರಲ್ಲ, ನೀವು ಕೊಡೋದಿಲ್ಲ ನಾವು. ನಿಮ್ಗೆ ಹೇಳ್ತೀನಿ, ನಾವು ಹಠನೇ ಮಾಡಿಲ್ಲ, ಇನ್ನ ಜಾಸ್ತಿ ಆಗ್ತೈತೆ ಗುಂಪುಗಾರಿಕೆ. ಇವತ್ತು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ವಿರೋಧ ಪಕ್ಷದ ನಾಯಕರುಗಳು ತಮ್ಮ ವೈಫಲ್ಯಗಳನ್ನ ಮುಚ್ಕೊಳ್ಳೋದಕ್ಕೆ ಸದನವನ್ನು ಬಹಿಷ್ಕಾರ ಮಾಡಿ ಈ ಥರ ಆಟ ಆಡ್ತಾ ಇದ್ದಾರೆ ಅಂತೇಳಿ ಟೀ ಅಂಗಡಿಗಳಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಜನ ಮಾತಾಡ್ತಾ ಇದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಇವತ್ತು ಮಧ್ಯಾಹ್ನ ಯತ್ನಾಳವರು ಒಂದು ಹೇಳಿಕೆಯನ್ನು ಮಾಡಿದ್ರು. ವಿರೋಧ ಪಕ್ಷದವರು, ನಮ್ಮ ಪಾರ್ಟಿಯವರು, ಬಿ ಜೆ ಪಿ ನಾಯಕರುಗಳು ಮುಖ್ಯಮಂತ್ರಿಗಳ ಜೊತೆ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಸದನ ನಡೆಯಕ್ಕೆ ಬಿಡ್ತಾ ಇಲ್ಲ ಅಂತೇಳಿ. ಅಂದರೆ ನಾನು ಹೇಳ್ತಾ ಇರೋದು ಬಿ ಜೆ ಪಿಲಿ ಗುಂಪುಗಾರಿಕೆ ಏನಿದೆ ಅಂದರೆ, ಅಲ್ಲಿ ಸುನಿಲ್ ಕುಮಾರ್ ಮಾತಾಡ್ತಾರೆ ಅಂದರೆ ಆರ್ ಅಶೋಕ್ ಆಗಲ್ಲ, ಆರ್ ಅಶೋಕ್ ಮಾತಾಡ್ತಾರೆ ಅಂದರೆ ವಿಜೇಂದ್ರಗಾಗಲ್ಲ, ವಿಜೇಂದ್ರ ಮಾತಾಡ್ತಾರೆ ಅಂದರೆ ಇವರಿಬ್ಬರಿಗೂ ಆಗಲ್ಲ. ಇಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿಲ್ಲ. ಬಟ್ ಆ ವೈಫಲ್ಯದ ಒಂದು ಅಭಿಪ್ರಾಯ ಏನಿದೆ ಅದನ್ನ ಬದಲಾಯಿಸೋದಕ್ಕೆ ತಾನೇ ಇವತ್ತು ಹೋರಾಟ ಇಲ್ಲ. ನೀವು ಹೇಳಿದ್ರಲ್ಲ, ಈಗ ಹೆಂಗಾಗೋಯ್ತು ಅಂದ್ರೆ, ನಾಗೇಂದ್ರ ಅವರ ರಾಜೀನಾಮೆ ಪಡೆದ್ರೆ ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷದ ಒಂದು ಸ್ಥಾನಕ್ಕೂ ಒಂದು ಮಾನ್ಯತೆ, ಅಶೋಕ್ ಅವರ ವಿರೋಧ ಪಕ್ಷದ ನಾಯಕರ ಆ ಸ್ಥಾನಕ್ಕೂ ಒಂದು ಮಾನ್ಯತೆ, ಚಲುವಾದಿ ನಾರಾಯಣ ಸ್ವಾಮಿ ಅವರ ಸ್ಥಾನಕ್ಕೂ ಒಂದು ಮಾನ್ಯತೆ. ಯಾವಾಗ ರಾಜೀನಾಮೆ ಗಿಟ್ಟಿಸ್ಕೋಬೇಕು, ನೀವು ಆಗಾಗ ಬಿಡ್ತಾ ಇಲ್ವೇ? ಇಲ್ಲಿ ಗಿಟ್ಟಿಸ್ಕೊಂಡ್ರೆ ವಿಧಾನಸಭೆಯ ಮೊಗಸಾಲಿನಲ್ಲಿ ಪರ್ಟಿಕ್ಯುಲರ್ ಆಗಿ ವಿರೋಧ ಪಕ್ಷದ ಮೊಗಸಾಲಿನಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅಂತೇಳಿ, ಯಾಕೆಂದ್ರೆ ನೀವು ಸಹ ಕಲಾಪಗಳನ್ನ ವರದಿ ಮಾಡಿದ್ದೀರಾ, ಒಳಗಡೆ ಬಂದಿದ್ದೀರಾ. ಇವತ್ತು ಅವರ ಮೊಗಸಾಲಲ್ಲಿ ನಡೀತಾ ಇರ್ತಕ್ಕಂಥ ಚರ್ಚೆ ನಮ್ಮ ನಾಯಕರುಗಳೇ ಸೆಷನ್ ಮುಂದಕ್ಕೆ ಹೋಗ್ಲಿ ಅಂತ ಇವೆಲ್ಲ ಆಟ ಆಡ್ತಾ ಇದ್ದಾರೆ ಅಂತೇಳಿ ಅವ್ರ ಪಕ್ಷದ ನಾಯಕರು ಮಾತಾಡ್ತಾ ಇದ್ದಾರೆ. ಇವತ್ತು ನೀವು ಇವತ್ತು ನೋಡಿದ್ರಿ, ಇವತ್ತು ಧರಣಿ ಸತ್ಯಾಗ್ರಹ JDS ಶಾಸಕಾಂಗ ಪಕ್ಷದ ನಾಯಕರಿದ್ದ ಅಲ್ಲಿ. ಇದು ಅಲ್ಲಿ ನಡೀತಾ ಇರ್ತಕ್ಕಂಥದ್ದು. ಸುನಿಲ್ ಕುಮಾರ್ ಎಲ್ಲರೂ ಕಾಣಿಸ್ಕೊತಾ ಇದ್ದಾರಾ? ಬಿ ಜೆ ಪಿನಲ್ಲಿರ್ತಕ್ಕಂಥ ಗುಂಪುಗಾರಿಕೆ ಅಲ್ಲಿ ಆಸೆ ಪಡ್ತಾ ಇದೆ. ಅವ್ರಿಗೆ ಗೊತ್ತು ನಮ್ಮ ನಾಯಕರು ವೈಫಲ್ಯ ಆಗಿದ್ದಾರೆ, ಇಶ್ಯೂಸ್ ಇಲ್ಲ, ಬರಗಾಲದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವ್ರಿಗೆ ಇನ್ಪುಟ್ಸ್ ಇಲ್ಲ. ಇವತ್ತು ನಿಮಗೆಲ್ಲ ನೋಡಿ, ರಾಜಕಾರಣ ಒಂದು ಕಡೆ ಇಟ್ಟು ಮಾತಾಡಿ, ಇವತ್ತು ಇಡೀ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಸುಮಾರು 600 ಕೋಟಿ ಬೋಗಸ್ ಡ್ರಗ್ಸ್ನ ಪತ್ತೆ ಹಚ್ಚಿದ್ದಾರೆ. ಸೊ ಅದ್ರ ಮೇಲೆ ಬೆಳಕು ಚೆಲ್ಲಬೇಕಲ್ಲ. ಯಾವುದೊಬ್ಬ ಪೇಷಂಟ್ಗೆ, ಕ್ಯಾನ್ಸರ್ ಪೇಷಂಟ್ಗೆ ಡೂಪ್ಲಿಕೇಟ್ ಔಷಧಿ ಕೊಟ್ಟರೆ ಅವ್ರ ಜೀವಕ್ಕೆ ಏನಾಗುತ್ತೆ, ಇದ್ರ ಮೇಲೆ ಬೆಳಕು ಮಾಡಿ ಚರ್ಚೆ ಮಾಡಬೇಕಲ್ಲ. ಇನ್ನೊಂದು ಕಡೆ KMF, ಸರ್ಕಾರ ಯಾವುದೇ ಇರಲಿ, ಫುಡ್ಡಲ್ಲಿ ಗೋಲ್ಮಾಲ್ ಮಾಡಿ ದೊಡ್ಡ ದೊಡ್ಡ ಅವ್ಯವಹಾರ ಆಗಿದೆ, ಕಳಪೆ ಆಹಾರವನ್ನು ದನಗಳಿಗೆ ಹಸುಗಳು ಕೊಡ್ತಾ ಇದ್ದಾರೆ ಅಂತೇಳಿ ಚರ್ಚೆ ಆಗ್ತಾ ಇದೆ, ವರದಿಗಳು ಬಂದಿದೆ ಮಾಧ್ಯಮಗಳಲ್ಲಿ. ಚರ್ಚೆ ಆಗಬೇಕಲ್ಲ. ನೀವು ವಿರೋಧ ಪಕ್ಷ, ಅದಕ್ಕೆ ಹೇಳಿದಂಥದ್ದು ನಾನು. ಬಹುತೇಕ ನೋಡಿ ಯಡಿಯೂರಪ್ಪನವರು ರಾಜೀನಾಮೆ ಕೊಡಿಸಿದ್ರೆ ಆಗ್ಬಿಡುತ್ತೆ. ರಾಜೀನಾಮೆ ಪರಿಹಾರನೇ ಅಲ್ಲ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ಅದು ರಾಜೀನಾಮೆ ಒಂದು ಕಡೆ, ಅದು ಒಂದು ಇಶ್ಯೂ ಇರಲಿ. ನಾನು ನೀವು ವಿರೋಧ ಮಾಡಬೇಡಿ, ಪ್ರತಿಭಟನೆ ಮಾಡಬೇಡಿ ಅಂತ ಹೇಳಲ್ಲ. ಅದನ್ನು ಒಂದು ಇಶ್ಯೂ ಇಟ್ಕೊಂಡು ಇವೆಲ್ಲ ಈ ವಿಷಯಗಳ ಮೇಲೆ ಬೆಳಚೆಲ್ಲ. ಪಾಯಿಂಟ್ ಏನಂದ್ರೆ ಅದು ಒಂದೇ ಮಾಡಬಾರ್ದು. ಟು ದ ಪಾಯಿಂಟ್. ಯಡಿಯೂರಪ್ಪನವರು ಈ ರಾಜ್ಯದ ವಿಧಾನಸಭೆಯಲ್ಲಿ ಸಮರ್ಥ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಾರೆ. ಬಸವರಾಜ ಬೊಮ್ಮಾಯಿರವರು ಈ ರಾಜ್ಯದ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಾರೆ. ಈವನ್ ಜಗದೀಶ್ ಶೆಟ್ಟರ್ ಅವರು ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಾರೆ. ಕೌನ್ಸಿಲಲ್ಲಿ ನಿಮ್ಮ ಪೂಜಾರಿ ಅವರು, ಕೋಟ ಶ್ರೀನಿವಾಸ್ ಪೂಜಾರಿ ಅವರು ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಾರೆ. ಅದೇ ನಿಮ್ಮ ನಾಯಕರು ಮಾಡಿರೋ ಕೆಲಸವನ್ನು ಕಲಿತು ಮಾತಾಡೋಕೆ ನಿಮ್ಗೆ ಶಕ್ತಿ ಇಲ್ಲ ಅಂದರೆ ಯಾರ್ದು ವೈಫಲ್ಯ ಅದು? ನಾವು ಆಡಳಿತ ಪಕ್ಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಭಾಳಷ್ಟು ಸಲ ಹೇಳಿದ್ದಾರೆ, ಸನ್ಮಾನ್ಯ DK ಶಿವಕುಮಾರ್ ಅವರು ಭಾಳಷ್ಟು ಸ್ಪಷ್ಟಪಡಿಸಿದ್ದಾರೆ. ಈವನ್ BK ಹರಿಪ್ರಸಾದ್ ಅವರು, ನಮ್ಮ ಪಕ್ಷದ ಅಧ್ಯಕ್ಷರು, ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲಿಯವರೆಗೆ ವಿರೋಧ ಪಕ್ಷ ಸಕ್ರಿಯವಾಗಿ ಕೆಲಸ ಮಾಡುತ್ತೆ, ಆರೋಗ್ಯಕರವಾದಂಥ ಚರ್ಚೆಗೆ ಅವಕಾಶ ಕೊಡುತ್ತೆ, ಅಲ್ಲಿವರೆಗೆ ನಮ್ಮ ಸರ್ಕಾರ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತೀವಿ ಅಂತೇಳಿ. ನೀವು ಅದಕ್ಕೆ ತಯಾರಿಲ್ಲ, ಚರ್ಚೆಗೆ ತಯಾರಿಲ್ಲ, ಇಶ್ಯೂಗಳನ್ನು ತಪ್ಪನ್ನು ಹೈಲೈಟ್ ಮಾಡಿ ಹೌದು ಸರ್ಕಾರದಲ್ಲಿ ಈ ಮಟ್ಟದಲ್ಲಿ ಆಗಿದೆ ಅಂತ ಹೇಳೋದಕ್ಕೆ ತಯಾರಿಲ್ಲ. ಯಾಕೆ ತಯಾರಿಲ್ಲ ಅಂದರೆ ನಿಮ್ಮ ಗುಂಪುಗಾರಿಕೆ. ರೈಟ್. ಬಸವರಾಜ್ ಇಟ್ನಾಳ್ ಅವರು ಇದ್ದಾರೆ, ಹಿರಿಯ ಪತ್ರಕರ್ತರಿದ್ದಾರೆ, ರಾಜಕೀಯ ವಿಶ್ಲೇಷಕರಿದ್ದಾರೆ, ನನ್ನ ಹಿರಿಯ ಸ್ನೇಹಿತರು ಕೂಡ. ನಮಸ್ಕಾರ ಬಸವರಾಜ್ ಇಟ್ನಾಳ್ ಅವರೇ, ಸ್ವಾಗತ ನಿಮಗೆ. ನಿಖಿಲ್ ಮಾತಾಡ್ತೀನಿ. ನಿಮ್ ಜೊತೆಯಲ್ಲಿ ರಮೇಶ್ ಬಾಬು ಅವರಿದ್ದಾರೆ,
ಇನ್ನ ಕೆಲವೇ ನಿಮಿಷಗಳಲ್ಲಿ ಚನ್ನಬಸಪ್ಪ ಅವ್ರು ಇರ್ತಾರೆ. ಇಲ್ಲಿ ನಾವು ಕೇಳೋದು ಆಸ್ ಅ ಜರ್ನಲಿಸ್ಟ್ ನನ್ಗೆ ಹೆಂಗ್ ಕಾಣುತ್ತೆ ಅಂದ್ರೆ ಈ ಪ್ರಕರಣನ ನಾವು 3 ಆಯಾಮದಲ್ಲಿ ನೋಡ್ಬೇಕು ಅಂತ. ಒಂದು ನೈತಿಕ ಆಯಾಮ ನೋಡ್ಲೇಬೇಕು, ಮಾರಲ್ ಆಂಗಲ್. ಇನ್ನೊಂದು ರಾಜಕೀಯ ಆಯಾಮ, ಪೊಲಿಟಿಕಲ್. ಮತ್ತೊಂದು ಕಾನೂನಾತ್ಮಕ, ಲೀಗಲ್. ಈಗ ನೈತಿಕದಿಂದ ನೀವು ಶುರು ಮಾಡೋದಾದ್ರೆ ಈ ನೈತಿಕತೆ ಅನ್ನೋ ವಿಷಯದಲ್ಲಿ ಹೆಚ್ಚೇನಾದ್ರು ಉಳಿದಿದ್ಯಾ ಮಾತಾಡೋದಕ್ಕೆ ಅಂತ ಪ್ಲೀಸ್. ಇಲ್ಲ, ಈ ನೈತಿಕತೆ ಅನ್ನೋದು ರಾಜಕೀಯ ಬದುಕಿನಲ್ಲಿ ಈಗ ಯಾವ ಪಕ್ಷದಲ್ಲೂ ಕೂಡ ಅದು ಕಾಣಕ್ ಸಿಗೋದಿಲ್ಲ. ನೈತಿಕತೆ ಅನ್ನೋದು ಇಟ್ ಈಸ್ ರೇರ್ ಮಿನರಲ್ ತರ ಇದ್ದಂಗೆ ಅದು. ಸೊ ಹೀಗಾಗಿ ಆ ವಿಚಾರದಲ್ಲಿ ಮಾತಾಡೋದು ಕಷ್ಟ ಆಗ್ತದೆ. ಯಾಕಂದ್ರೆ ಎವ್ರಿ ಪಾರ್ಟಿ, ಪ್ರತಿಯೊಂದು ಪಕ್ಷದಲ್ಲೂ ಭ್ರಷ್ಟಾಚಾರ ಇದೆ, ಪ್ರತಿಯೊಂದು ಪಕ್ಷದಲ್ಲೂ ಜೈಲಿಗೆ ಹೋಗಿದ್ದಾರೆ, ಪ್ರತಿಯೊಂದು ಪಕ್ಷದಲ್ಲೂ ಆರೋಪದಲ್ಲಿದ್ದಾರೆ, ಪ್ರತಿಯೊಂದು ಪಕ್ಷದಲ್ಲೂ ಕೇಸ್ಗಳಿದಾವೆ. ಹೀಗಾಗಿ ಈ ನೈತಿಕತೆ ಅನ್ನೋದು ಆಕ್ಚುಲಿ ರಾಜಕೀಯ ಅನ್ನೋದು ನೈತಿಕತೆಯ ಕುರಿತಾಗಿ ಮಾತ್ರ ಆಗ್ಬೇಕಾಗಿತ್ತು. ಅದ್ರ ನೈತಿಕತೆಯ ಹೊರತಾಗಿ ಕಾನೂನಾತ್ಮಕವಾಗಿ ಮಾತಾಡ್ತಿದ್ದಾರೆ. ನಾಗೇಂದ್ರ ಅವರ ಚಾರ್ಜ್ ಶೀಟ್ ಹೆಸರಿದೆಯಾ, ನಾಗೇಂದ್ರ ಅವ್ರ ಕೋರ್ಟ್ ಅವ್ರನ್ನ ಆರೋಪಿ ಅಂತ ಹೇಳಿದ್ಯಾ, ಅಪರಾಧಿ ಅಂತ ಹೇಳಿದ್ಯಾ, ಹಾಗೆ ಅಂತ ಹೇಳಿ ಅದು ಕಾನೂನಾತ್ಮಕ ಮಾತು. ಮತ್ತು ಕಾನೂನಿನಾತ್ಮಕವಾಗಿ ಕೋರ್ಟ್ ಆಗ್ಲಿ ಯಾವುದೋ ಒಂದು ಕೇಸಲ್ಲಿ ಯಾವುದೋ ಒಂದು ಪ್ರಕರಣ ಇಂಥ ವ್ಯಕ್ತಿ ಅಪರಾಧ ಸಾಬೀತಾದ್ರೆ ಕಾನೂನು ಪ್ರಕ್ರಿಯೆ ತಾನಾಗಿ ಶಿಕ್ಷೆ ವಿಧಿಸ್ಬಿಡ್ತದೆ. ಅದಕ್ಕೆ ಸದನ ಬೇಕಾಗಿಲ್ಲ. ಒಬ್ಬ ರಾಜಕಾರಣಿ, ಒಬ್ಬ ಸಾರ್ವಜನಿಕ ನಾಯಕ, ಜನನಾಯಕನ ಮುಖ್ಯ ಕರ್ತವ್ಯ ಮೊರಾಲಿಟಿ, ಒಂದು ಪಬ್ಲಿಕ್ ಅಕೌಂಟಬಿಲಿಟಿ ಅನ್ನೋದು ಇರ್ತದೆ. ಆ ಅಕೌಂಟಬಿಲಿಟಿ ಇಲ್ಲಿ ಕಾಣ್ತಾ ಇಲ್ಲ. ಒಂದು ನೀವು 3 ವಿಚಾರ ಹೇಳಿದ್ರೆ ನಿಖಿಲ್, ಒಂದು ಈ ಒಂದು ಮೊರಾಲಿಟಿ, ಇನ್ನೊಂದು ಕಾನೂನು, ಇನ್ನೊಂದು ಪೊಲಿಟಿಕಲ್. ಅದಕ್ಕೆ ಇನ್ನೊಂದು ಆಯಾಮವನ್ನು ಸೇರಿಸ್ತೇನೆ ನಾನು, ಫ್ಲೋರ್ ಮ್ಯಾನೇಜ್ಮೆಂಟ್ ಅಂತ. ಈ ಸದನ ನಡೆಯುವಾಗ ಅದು ಸಂಸತ್ತಾಗ್ಲಿ ಮತ್ತು ವಿಧಾನಸಭೆ ಆಗ್ಲಿ ಫ್ಲೋರ್ ಮ್ಯಾನೇಜ್ಮೆಂಟ್ ಅಂತ ಒಂದು ಇರ್ತದೆ. ಇಲ್ಲಿ ಏನಾಗಿದೆ, ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಚರ್ಚೆ ಸದನದಲ್ಲಿ ನಡೆಯೋದು ಬೇಕಿತ್ತಾ ಇಲ್ವಾ? ಇಷ್ಟು ಸರಳ ಪ್ರಶ್ನೆಯನ್ನ ವಿರೋಧ ಪಕ್ಷಗಳು ಕೇಳ್ಕೊಂಡ್ಬಿಟ್ಟಿದ್ರೆ ಸಾಕಾಗಿತ್ತು. ಡಸ್ ಡಿ ಕೆ ಶಿವಕುಮಾರ್ ವಾಂಟ್ ಎನಿ ಡಿಸ್ಕಷನ್ ಇನ್ ದಿಸ್ ಸೆಷನ್ ಅಟ್ ಆಲ್? ಯಾಕಂದ್ರೆ ಈ ಸದನ ಶುರುವಾಗಿಂತ ಕೆಲವೇ ದಿನ ಮುಂಚೆ ಖಾತೆ ಹಂಚಿಕೆಯಾಗಿದೆ, ಬಿಡದಿ ಅಲ್ಲಿ ಗಲಾಟೆ ಆಗಿದೆ, ಆಮೇಲೆ ನೈಸ್ ವಿಚಾರವಾಗಿ ಅನೇಕ ಪ್ರಶ್ನೆಗಳು ಎತ್ತಿದ್ದಾರೆ. ಅಲ್ಲಿ ಹಣ್ಣೂರಲ್ಲಿ ಗೋಲಿಬಾರ್ ಆಗಿದೆ, KPSC ಕರ್ಮಕಾಂಡ ನಡೀತಾ ಇದೆ. ಈ ಎಲ್ಲ ಸಂದರ್ಭಗಳ ನಡುವೆ ಸರ್ಕಾರಕ್ಕೆ ಚರ್ಚೆಗಳು ಬೇಕಾ ಬೇಡವಾ? ಇಟ್ನಾಳ್ ಸರ್, ಆನ್ ಅ ಲೈಟರ್ ನೋಟ್ ಒಂದು ಮಾತು ಹೇಳ್ತೀನಿ. ನನ್ಗೊಂದು ಸಿನಿಮಾ ಟೈಟಲ್ ನೆನಪಾಗಿತ್ತು. ಚನ್ನಬಸಪ್ಪ ಅವ್ರಿಗೆ ಸ್ವಾಗತಿಸ್ತೀನಿ. ಹಾಗೆ ಸ್ಟುಡಿಯೋನಲ್ಲಿ ಬಿಜೆಪಿಯ ಶಾಸಕರು ಚನ್ನಬಸಪ್ಪ ಅವ್ರು ನಮ್ ಜೊತೆ ಇದ್ದಾರೆ. ನಮಸ್ಕಾರ ಸರ್, ಸ್ವಾಗತ ನಿಮ್ಗೆ. ಒಂದು ಸಿನಿಮಾ ಟೈಟಲ್ ಇತ್ತು ಸರ್, ಹಠಮಾರಿ ಹೆಣ್ಣು ಕಿಲಾಡಿ ಗಂಡು ಅಂತ. ಇಲ್ಲಿ ಹಠಮಾರಿ ವಿಪಕ್ಷ, ಕಿಲಾಡಿ ಸರ್ಕಾರ ಆಗೋಯ್ತು ಅಂತ. ನೀವು ಹೇಳ್ತೀರ ನೋಡಿ, ಡಿ ಕೆ ಶಿವಕುಮಾರ್ ಅವ್ರಿಗೆ ಚರ್ಚೆ ಆಗ್ಬೇಕೋ ಬೇಡವೋ ಅನ್ನೋದು ಬರೀ ಡಿ ಕೆ ಶಿವಕುಮಾರ್ ಅವ್ರು ಮಾತ್ರ ನಿರ್ಧಾರ ಮಾಡ್ತಾ ಇಲ್ಲ, ವಿರೋಧ ಪಕ್ಷನೂ ನಿರ್ಧಾರ ಮಾಡ್ತಾ ಇದೆ. ಕೇಳ್ತಾ ಇದ್ಯಾ ಇಟ್ನಾಳ್ ಅವ್ರಿಗೆ? ಹಲೋ, ಸರಿಪಡಿಸಿ ಅದನ್ನ ಸರ್. ಹಠಮಾರಿ ವಿಪಕ್ಷ, ಕಿಲಾಡಿ ಸರ್ಕಾರ ಆಗ್ಬೋದಾ? ಕಿಲಾಡಿ ಸರ್ಕಾರ ಅನ್ನೋದು ಜಗಜ್ಜಾಹೀರಾಗಿರೋಂಥ ಸಂಗತಿ. ಅಲ್ಲ, ಕಿಲಾಡಿ ಅಂದ್ರೆ ಜಾಣ ಅಂತ, ಅದನ್ನ ಯಾಕೆ ನೀವು ನೆಗೆಟಿವ್ ಆಗಿ ನೋಡ್ತೀರಿ? ನೋಡಿ, 2 ಬಿಲ್ ಬೇಕಾಗಿರೋದು ಅಪಾರ್ಟ್ಮೆಂಟ್ ಅಲ್ಲಿ ಲಕ್ಷಾಂತರ ಜನ ಪ್ರಭಾವಿಸುವಂತ, ಲಕ್ಷಾಂತರ ಜನ ಜೀವನವನ್ನ ಸ್ಪರ್ಶಿಸುವಂತ ಒಂದು ಬಿಲ್ ಪಾಸ್ ಮಾಡ್ಕೊಂಡೇ ಬಿಟ್ಟು, ನೋ ಡಿಬೇಟ್. ಆ ಪದದ ಅರ್ಥವನ್ನೇ ಬದಲಾವಣೆ